ರಕ್ತ ಕೊಟ್ಟು ಪ್ರಾಣ ಉಳಿದವಳಿಗೆ ಒಂದ್ ಥ್ಯಾಂಕ್ಸ್ ಕೂಡ ಹೇಳಕ್ಕಾಗಿಲ್ಲ. ಒಬ್ಳೇ ಇದ್ದಾಳೆ, ಇದೇ ಕರೆಕ್ಟ್ ಟೈಮ್. ಇವರೆಲ್ಲ ಈಗ್ಲೇ ಬರ್ಬೇಕಾ? ಏನ್ ಮಾಡ್ಲಿ ಈಗ? ಜೊತೆಗ್ ಬಾಂತಿದ್ದಳು, ಇವತ್ ನಾನ್ ಕರೀದೆ ಒಬ್ಳೆ ಬಂದ್ಬಿಟ್ಯಾ? ಮನೆಗ್ ಬಂದಿದ್ದೆ ಕಣೆ, ನೀನೇ ಇರ್ಲಿಲ್ಲ. ಎಲ್ಲಿ ಹೋಗಿದ್ದೆ? ಸೋಪ್ ತರಕ್ಕೆ ಅಂತ ಅಂಗಡಿಗೆ ಹೋಗಿದ್ದೆ ಕಣೆ. ಪೂಜಾರಪ್ಪನವರು ಯುಗಾದಿ ಹಬ್ಬದ ದಿನ ದೇವ್ರಿಗೆ ಹಾಕಿದ ಹಾರಾನ ಮತ್ತೆ ಪೆಟ್ಟಿಗೆಲಿಡೋವಾಗ ಅಸಲಿ ತೆಗೆದು ಈ ನಕಲಿ ಹಾರ ಇಟ್ಟಿದ್ದಾರೆ ಅಂತ ಟ್ರಸ್ಟಿ ವೀರಭದ್ರೇಗೌಡರು ಹೇಳ್ತವ್ರೆ. ಪೂಜಾರಪ್ಪನವ್ರೆ, ಇದಕ್ಕೆ ತಾವೇನ್ ಹೇಳ್ತೀರಾ? ನಾನ್ ದೇವ್ರ ಸೇವೆ ಮಾಡೋದು ಕಳ್ಳತನ ಅಂತ ಪಾಪದ ಕೆಲಸ ನಾನ್ ಮಾಡೋದಕ್ಕೆ. ಪೂಜಾರಪ್ಪ, ನೀನು ದೇವ್ರ ಪೂಜೆ ಮಾಡೋದಕ್ಕೆ ಲಾಯಕ್ಕಿಲ್ಲ. ದೇವಸ್ಥಾನದ ಮುಂದೆ ಚಪ್ಪಲಿ ಕಾಯೋದಕ್ಕೆ ಲಾಯಕ್. ಏನ್ ಅವಸರ ರಂಗನಾಯಕಿ? ನೋಡು, ನಿನಗೋಸ್ಕರ ದೇವ್ರ ಮೇಲಿನ ಒಡವೆ ಕೊಡ್ತಾ ಇದ್ದೀನಿ. ತಗೋ. ನನ್ಗಲ್ದೆ ಬೇರೆ ಯಾರಿಗ್ರಿ ಕೊಡ್ತೀರಾ ನೀವು? ನಿಮ್ಗೋಸ್ಕರ ಎಲ್ಲ ಬಿಟ್ಟು ಈ ಊರಿಗೆ ಬಂದಿದ್ದೀನಿ. ಕಡಿಮೆ ಅಂದ್ರು 2-3 ಡ್ರಾಮಾ ಸಿಕ್ಕೋದು, 2-3 ಪ್ರೋಗ್ರಾಮ್ ಸಿಕ್ಕೋದು ರೀ. ಏಯ್, ಯಾವ ಒಡವೆನೋ? ಯಾರ ಬಗ್ಗೆ ಮಾತಾಡ್ತಾ ಇದೀಯ? ಅಯ್ಯೋ, ಮೆತ್ತಿಗೆ ನೋಡಿ, ದೇವ್ರ ಒಡವೆನ ಗೌಡ್ರು ನಿಮ್ ಕುತ್ತಿಗೆ ಹಾಕಿದ್ದು ನಾ ಕಣ್ಣಾರ ನೋಡಿದೀನಿ. ದೇವ್ರ ಮೈ ಮೇಲೆ ಇದ್ದ ಒಡವೆ ನಿಮ್ ಮೈ ಮೇಲೆ ಇರ್ಬೋದಾ? ತಪ್ಪು ಹೋಗ್ ತಂದ್ಕೊಬಿಡಿ. ಇದನ್ನೆಲ್ಲ ಕೇಳೋಕೆ ನೀನ್ ಯಾವನು? ಈ ಊರಿನ ಧರ್ಮಾಧಿಕಾರಿನ, ನನ್ನ ಅಣ್ಣನ, ತಮ್ಮನ? ಹೋಗಲೇ ಹೋಗ. ಅವೆಲ್ಲ ಯಾವ್ದು ಅಲ್ಲ ಅಂತ ಗೊತ್ತು ತಾಯಿ. ಬಡಪಾಯಿ ಪೂಜಾರಪ್ಪ ದೇವ್ರ ಸೇವೆ ಮಾಡ್ಕೊಂಡು ಊರ್ ಜನಕ್ಕೆ ಒಳ್ಳೇದ್ ಬಯಸೋನು. ಅವ್ನಿಗೆ ಈ ರೀತಿ ಅಪವಾದ ಹೊರಿಸಿದ್ರೆ ಅವ್ನ ಕೆಲ್ಸಕ್ಕೆ ಧಕ್ಕೆ ಬರಲ್ವಾ? ದಯವಿಟ್ಟು ತಕರಾರು ಮಾಡ್ದೆ ಆ ಒಡವೆನ್ ತಂದ್ಕೊಬಿಡಿ. ಬಾಯ್ ಮುಚ್ಕೊಂಡು ಹೋಗ. ಅಯ್ಯ, ಶಿವು, ನೀನು ಕೂಲಿ ಮಾಡೋನು, ನಾವು ಕೂಲಿ ಮಾಡೋರು. ಸುಮ್ನೆ ದೊಡ್ಡ ವಿಷಯಕ್ಕೆ ತಲೆ ಹಾಕ್ಬೇಡ, ಹೋಯ್ತಾ ಇರೋ. ಹೋಗ್ಬೇಕು ಅಂತ ಅನ್ಸುತ್ತೆ ಕಣಪ್ಪ. ಆಳಾದಿ ಮನ್ಸ್ ಕೇಳಲ್ವಲ್ಲ. ಅವನ್ ಜೊತೆ ಏನ್ರೋ ಮಾತು? ಹೊಡೆದ ಆಚೆ ಹಾಕ್ರೋ. ಬಿಡ್ರ. ಇಷ್ಟೊತ್ತು ಈ ವಿಷಯವನ್ನ ಸಂಪೂರ್ಣವಾಗಿ ವಿಚಾರಣೆ ಮಾಡಿದ ಮೇಲೆ ಪೂಜಾರಪ್ಪನವರೇ ಈ ಒಡವೆನ ತಮ್ಮ ಕಷ್ಟಕ್ಕೆ ಉಪಯೋಗಿಸಿಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾವೇನ್ ಹೇಳ್ತೀರಾ? ಇಲ್ಲಿ ಧರ್ಮಕ್ಕಿಂತ ಸಾಕ್ಷಿ ಆಧಾರಗಳ ಮೇಲೆ ನಿರ್ಣಯ ತಗೋಬೇಕಾಗತ್ತೆ. ಒಡವೆನ ಪೂಜಾರಪ್ಪನವ್ರು ಕದ್ದಿಲ್ಲ. ಗೌಡ್ರೆ ದೇವಸ್ಥಾನದ ಕದ್ದು ಇದನ್ನ ಅವ್ರು ಇಟ್ಕೊಂಡಿರೋಕೆ ಕೊಟ್ಟಿದ್ದು. ಅಂದ್ರೆ ಇವ್ರಿಗೆ. ಏನೋ ಮಾತಾಡ್ತಿದ್ಯೋ? ಕತ್ತರಿಸಿ ಹಾಕಬಿಡ್ತೀನಿ. ಇದು ಯಜಮಾನರು ನ್ಯಾಯ ಹೇಳೋ ಜಾಗ, ದೇವಸ್ಥಾನ ಇದ್ದಂಗೆ. ಇಲ್ಲಿ ನಿಮ್ಮಂತವ್ರನ್ನ ಹೊಡೆದು ಈ ಸ್ಥಾನಕ್ಕೆ ಅಪವಿತ್ರ ಮಾಡಕ್ ನಂಗೆ ಇಷ್ಟ ಇಲ್ಲ. ಹೇಳ. ಹೌದು, ಈ ಒಡವೆನ ಗೌಡ್ರೆ ನನಗ್ ಕೊಟ್ಟಿದ್ದು. ಪೂಜಾರಪ್ಪ ಪೂಜೆ ಮಾಡಕ್ ಲಾಯಕ್ಕಿಲ್ಲ, ದೇವಸ್ಥಾನದ ಮುಂದೆ ಚಪ್ಪಲಿ ಕಾಯಕ್ ಲಾಯಕ್ಕು ಅಂತ ಹೇಳಿದ್ರಲ್ಲ ಗೌಡ್ರೆ, ಅವರಲ್ಲ ಚಪ್ಪಲಿ ಕಾಯ್ಬೇಕಾಗಿರೋದು. ತಪ್ಪು ಮಾಡಿರೋ ನೀವು. ಅದು 1 ತಿಂಗಳ ಕಾಲ. ನೋಡವ, ಕಲೆನ ನಂಬ್ಕೊಂಡು ಬದುಕ್ಬೇಕೆ ಹೊರತು ಕಲೆಗೆ ಕಳಂಕ ತರಬಾರ್ದು. ನಿನ್ನಿಂದ ಈ ಊರು ಹಾಳಾಗೋದು ಬೇಡ. ಅದಕ್ಕೆ ನಿನಗೆ ಈ ಊರಿಂದ ಬಹಿಷ್ಕಾರ ಹಾಕ್ತಾ ಇದ್ದೀನಿ. ಶಿವು, ನನ್ ಮಾನ ಉಳಿಸ್ಬಿಟ್ಟೆಪ್ಪ. ನೀನ್ ಋಣಾನ್ ಹ್ಯಾಕ್ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಎಲ್ಲಾದ್ರೂ ಉಂಟಾ ಇವಾಗ? ನೀವು ನಮ್ಗೆ ಆಶೀರ್ವಾದ ಮಾಡ್ಬೇಕು, ಕೈ ಮುಗಿಬಾರ್ದು. ಓ ಅಣ್ಣ, ಅಣ್ಣ ಇದೇನಣ್ಣ ಇದು? ಕೈ ಬಿಡು ಅಣ್ಣ. ಏನ್ ಮಾಡ್ತಿದ್ಯಾ ನೀನು? ಊರವ್ರ ಚಪ್ಪಲಿ ನೀನ್ ಮುಟ್ಟೋದ? ನಿನ್ ಯೋಗ್ಯತೆ ಏನು, ಅಂತಸ್ತೇನು? ಶಿಕ್ಷೆ ಕೊಡಕ್ ಅವನೇನ್ ಜಡ್ಜಾ ಇಲ್ಲ ಪೊಲೀಸಾ? ಹಾಗೆ ಅವನೇನ್ ಮಾಡ್ತಾನೋ ಮಾಡ್ಕೊಳ್ಳಿ, ನಾನು ನೋಡ್ತೇನೆ. ನೀನ್ ಮೊದಲು ನಡೆಯೋಣ ಮನೆಗೆ. ಅಣ್ಣ, ಮಾತ್ ಕೇಳೋ. ನೀವು ಸಿಟಿಲಿರೋರು, ಹಳ್ಳಿ ಕಟ್ಟುಪಾಡುಗಳು, ರೀತಿ ನೀತಿಗಳು ನಿಮ್ಗೆ ಅರ್ಥ ಆಗಲ್ಲ. ಸುತ್ತ 18 ಹಳ್ಳಿಗೆ ಅವನು ಮಾತು ಅಂದ್ರೇನೆ ವೇದವಾಕ್ಯ. ಹೀಗಿರೋವಾಗ ಜನಗಳನ್ನ ಎದುರಾಕೊಂಡ್ರೆ ಹಳ್ಳಿನಲ್ಲಿ ಬದುಕಕ್ಕಾಗತ್ತಾ? ಖಂಡಿತ ಇಲ್ಲ ಕಣ. ನಾವು ಅವಕಾಶಕ್ಕೋಸ್ಕರ ಕಾಯ್ಬೇಕು. ಅಣ್ಣ ಅಣ್ಣ
ನಿನಗೆ ಅವಮಾನ ಮಾಡ್ದವನ್ನ ಸುಮ್ನೆ ಬಿಡಲ್ಲ. ನಿನ್ ಮಂಡಿ ನೋವು ಔಷಧಿ ಇಂಜೆಕ್ಷನ್ ಇಂದ ವಾಸಿ ಆಗಲ್ಲ, ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಡಾಕ್ಟ್ರೇ ಹೇಳಿದಾರಲ್ಲ. ಆಪರೇಷನ್ ಮಾಡಿಸ್ಕೊಂಡ್ರೆ ವಾಸಿ ಆಗುತ್ತಂತೆ ಹೇಗೆ ರೀ ನಂಬೋದು? ಡಾಕ್ಟ್ರೇ ಹೇಳಿದಾರಲ್ಲ, ಅವ್ರಿಗಿಂತ ಗೊತ್ತಾ ನಿನಗೆ? ಏನಿದು ಮರ್ಯಾದೆ ಇಲ್ದೆ? ಏಯ್, ಏನ ನಿನಗ್ ಮರ್ಯಾದೆ? ನೀನು ಊರಿಗೆ ಯಜಮಾನ ಆದ್ರೆ ನಮ್ಮಣ್ಣ ದೇವಸ್ಥಾನದ ಧರ್ಮಾಧಿಕಾರಿ. ಏನೋ ಒಂದ್ ಚಿಕ್ಕ ತಪ್ಪು ಮಾಡಿರ್ಬೋದು, ಅದಕ್ಕೆ ಈ ತರ ಶಿಕ್ಷೆ ಕೊಡೋದ? ದೇವ್ರು ಹೊಡ್ಬೇಕದ್ದು ಯಾವಳು ನಾಡಿದೋಳು ಕೊಟ್ಟಿದ್ದು ಚಿಕ್ಕಪ್ಪ. ಏಯ್ ಮುಚ್ಕೊಳಯ್ಯ, ಏಯ್ ತಗೋಬಾರ. ನಮ್ಮಣ್ಣನ ಕೈಯಲ್ಲಿ ಊರ್ನೋರ್ ಚಪ್ಪಲಿ ಎಲ್ಲ ಮುಡ್ಸಿದೀಯ. ಇದು ನಮ್ಮಣ್ಣ ಹಾಕಿದ ಚಪ್ಪಲಿ. ಇದನ್ನ ನೀನ್ ತಲೆ ಮೇಲೆ ಹೊತ್ಕೊಂಡು ಊರೊಳಗಡೆ ಬರ್ಬೇಕು. ತಗೋ ಚಪ್ಪಲಿ. ನೀವು ತಪ್ಪು ಮಾಡ್ತಾ ಇದ್ರ. ಇವ್ರು ನಿಮ್ಗೆ ತಂದೆ ಸಮಾನ. ಇಷ್ಟು ವರ್ಷ ನಿನ್ ಜೊತೆ ಸಂಸಾರ ಮಾಡ್ದೋಳ್ನ ಅನ್ಯಾಯವಾಗಿ ಯಾಕೆ ಮೇಲ್ ಕಳಿಸ್ತಾ ಇದೀಯಾ? ಏಯ್ ತಗೋ ಚಪ್ಲಿ, ತಗೋ ತಗೊಳ್ಳೇ. ಬಿಟ್ಬಿಡು ಅವ್ರನ್ನ. ಇಲ್ಲ ಅಮ್ಮನವ್ರಿಗೆ ರಕ್ತ ಬರಂಗ್ ಮಾಡಿದ್ದಾರೆ. ಇವ್ರನ್ನ ಜೀವ ಸತ್ತ ಬಿಡಲ್ಲ. ಶಿವು, ಬೇಡ ಶಿವು, ಬೇಡ ಬೇಡ. ಸೇಡು ಸಣ್ಣತನ, ಕ್ಷಮೆ ದೊಡ್ಡತನ. ಬಿಟ್ಬಿಡು ಅವ್ರನ್ನ, ಬದುಕೊಳ್ಳಿ. ಲೇ, ನಿಮ್ಮ ಅಣ್ಣ ಮಾಡಿದ ತಪ್ಪನ್ನ ನೀವು ಮಾಡಬೇಡಿ. ನೀವಿನ್ನೂ ಬಾಳಿ ಬದುಕಬೇಕಾದವರು. ದ್ವೇಷದಿಂದ ಹಾಳಾಗ್ಬೇಡಿ.